ಇನ್ನು ವಾಲ್ಮೀಕಿ ಹಗರಣ ಹಾಗೂ ಮೂಡಾ ಹಗರಣ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದ್ದಕ್ಕೆ ಗರಂ ಆಗಿದ್ದಾರೆ. ಕೇಸರಿ ನಾಯಕರು ರಾಜೀನಾಮೆ ಕೇಳಿದ್ದಕ್ಕೆ ಖಾರವಾಗಿಯೇ ಗುಟ್ರು ಹಾಕಿದ್ದಾರೆ ಸಿಎಂ. ಇದೇ ಹೊತ್ತಲ್ಲಿ ಸಿಟಿ ರವಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ. ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ. ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ? ನಮಗೆ ಬೇಕಾಗಿರೋ ರಾಜೀನಾಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋದು ಯಾಕೆ? ಅವ್ರಿಗೇನು ಇಶ್ಯೂ ಇಲ್ವಲ್ಲ, ಅದಕ್ಕೆ ಈ ಇಶ್ಯೂಗಳು ತಗೊಂಡು ಮಾಡ್ತಾ ಇದ್ದಾರೆ. ಅತ್ತ ಹಗರಣಗಳ ಸಂಬಂಧ ಸಿಎಂ ನಿವಾಸದ ಮೇಲೆ ಕೇಸರಿ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿ ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ಮಾತ್ರ ಅಲ್ಲದೆ ಹಗರಣವನ್ನ ಸಿಬಿಐ ತನಿಖೆಗೆ ಆಗ್ರಹಿಸಿ ಸಿಎಂ ರಾಜೀನಾಮೆಯನ್ನ ಕೇಳಿದ್ದಾರೆ. ಇದೆಲ್ಲದರ ಸಂಬಂಧ ಸಿದ್ದು ಗರಂ ಆಗಿದ್ದು ಬಿಜೆಪಿ ನಾಯಕರಿಗೆ ಗುದ್ದು ಕೊಡುವಂತೆ ಮಾತನಾಡಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ಪಾತ್ರ ಏನಿದೆ? ಮೂಡಾ ಕೇಸ್ ತನಿಖೆಗೆ ಕೊಟ್ಟಿದ್ದೀವಿ ಎಂದ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆಗೆ ಆಗ್ರಹಿಸಿದ ಬಿಜೆಪಿ ನಾಯಕರ ವಿರುದ್ಧ ಸಿದ್ದು ವಾಗ್ದಾಳಿ ನಡೆಸಿದ್ದಾರೆ. ನಾನು ಯಾಕಪ್ಪ ರಾಜೀನಾಮೆ ಕೊಡಬೇಕು? ಇದರಲ್ಲಿ ನನ್ನ ಪಾತ್ರ ಏನಿದೆ? ಮೂಡಾ ಕೇಸ್ ತನಿಖೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀವಿ. ವಾಲ್ಮೀಕಿ ನಿಗಮದ ಅವ್ಯವಹಾರದ ಬಗ್ಗೆ ಎಸ್ಐಟಿ ಕೊಟ್ಟಿದ್ದೀವಿ. ಸಚಿವ ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಎಂಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಏನು ಇಶ್ಯೂ ಇಲ್ವಲ್ಲ, ಇದನ್ನ ಹಿಡ್ಕೊಂಡಿದ್ದಾರೆ ಅಂತ ಸಿಎಂ ಗುಡುಗಿದ್ದಾರೆ. ಮಾತ್ರ ಅಲ್ಲದೆ ರಾಜೀನಾಮೆ ಕೇಳಿದ ಆರ್ ಅಶೋಕ್ಗೂ ಕೌಂಟರ್ ಕೊಟ್ಟಿದ್ದಾರೆ. ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಸೀನಿಯರ್ IAS ಆಫೀಸರ್ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ಕ್ರಮ ತಗೋತೀವಿ. ಸಿಬಿಐಗೆ ಯಾಕೆ ಕೇಳ್ತಾ ಇದ್ದಾರೆ? ನಾವು SIT ರಚನೆ ಮಾಡಿದ್ದೀವಿ. SIT ಅವರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಸೊ ನಾಗೇಂದ್ರನ ಕೂಡ ರಾಜೀನಾಮೆ ಕೊಡಿಸಿದ್ದೀವಿ. ಯಾಕಂದ್ರೆ ಡೆತ್ ನೋಟ್ನಲ್ಲಿ ಅವ್ರ ಹೆಸರು ಹೇಳಿಲ್ಲ. ಮಂತ್ರಿಗಳು MDಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳೋದಕ್ಕೆ ರಾಜೀನಾಮೆ ಕೊಡಿಸಿದ್ವಿ. ಏನು ವೇರಿಸ್ತಿ ಅದನ್ನ ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದರದೆಲ್ಲ CBIನವರು ಮಾಡ್ತಾ ಇದ್ದಾರೆ, ED ಅವರು ಮಾಡ್ತಾ ಇದ್ದಾರೆ. ಏನು ವೇರಿಸ್ತಿ ಕ್ವಶನ್ ಆಫ್ ಫರ್ದರ್ ಇನ್ನೇನು ಮಾಡಬೇಕು? ರಾಜೀನಾಮೆ ಕೊಡೋದು ಯಾಕೆ? ಈಗಾಗಲೇ ಅಶೋಕ ರಾಜೀನಾಮೆ ಕೊಡುವಂತಂದ್ರೆ ಕೊಟ್ಬಿಡ್ತಾರ. ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದ್ರೆ, ಈಗ ಅವ್ರ ಕಾಲದಲ್ಲಿ MLA ಇರುವಾಗ ಅಕ್ರಮ ಸಕ್ರಮ ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಂದಕ್ಕೆ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡಿದ್ದಾರೆ. ಅದನ್ನು ಕ್ವಾಶ್ ಮಾಡಕ್ಕೆ ತಗೊಂಡಿದ್ದಾರೆ. ಅದಕ್ಕೆ ರಾಜೀನಾಮೆ ಕೊಡು ಅಂತಂದ್ರೆ ಕೊಡ್ತಾರ? ವಾಲ್ಮೀಕಿ ಅವ್ಯವಹಾರದ ಹಣ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದೆ. ಇನ್ನು ವಾಲ್ಮೀಕಿ ನಿಗಮದ ಅವ್ಯವಹಾರದ ಹಣ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದೆ ಅಂತ MLC ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹೀಗಾಗಿ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಅಲ್ಲದೆ ಮೈಸೂರಿನ ಮೂಡಾದಲ್ಲಾಗಿರೋ ಹಗರಣಕ್ಕೆ ಸಿಎಂ ನೇರ ಹೊಣೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದರ ಜೊತೆ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಮಾತನಾಡಿದ್ದು, ಕೇವಲ ನಾಗೇಂದ್ರ ಕೊಟ್ರೆ ಸಾಲದು, ಸಿಎಂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ನಮಗಿರೋ ಮಾಹಿತಿ ಇದೆ, ಆ ಹಣ ಕಾಂಗ್ರೆಸ್ ಹೈಕಮಾಂಡ್ಗೆ ವರ್ಗಾವಣೆ ಆಗಿದೆ. ಅದಕ್ಕಾಗಿ ಇಡೀ ಹಗರಣವನ್ನು ಮುಚ್ಚಾಕೋ ಸಂಚು ನಡೀತಾ ಇದೆ. ಅದಕ್ಕಾಗಿಯೇ ಇಡೀ ಹಗರಣವನ್ನು ಮುಚ್ಚಾಕೋ ಸಂಚು ನಡೀತಾ ಇದೆ. ಒಂದದು. ಇನ್ನೊಂದು ಮೈಸೂರಿನ ಮೂಡಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರು, ಅವರ ಮೂಗಿನ ಅಡಿಯಲ್ಲೇ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಬೆಲೆ ಏರಿಕೆ ಬಿಟ್ಟರೆ ಸರ್ಕಾರ ಏನು ಮಾಡಿದೆ? ನಮಗೆ ಬೇಕಾಗಿರೋ ರಾಜೀನಾಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ರಾಜೀನಾಮೆ. ಇವತ್ತೇನು ಅವ್ರು ಭ್ರಷ್ಟಾಚಾರದಲ್ಲಿದ್ದಾರೆ, ಅವ್ರ ರಾಜೀನಾಮೆನ ಕೊಡೋ ಮೂಲಕ ಒಂದು ಪ್ರಾಮಾಣಿಕವಾಗಿ ತನಿಖೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು CBI ED ಅವರೆಲ್ಲ ತನಿಖೆ ಮಾಡ್ತಿದ್ದಾರೆ. ಈ ತನಿಖೆ ಒಂದು ಫಲಕಾರಿಯಾಗಿರಬೇಕು, ನ್ಯಾಯ ಸಿಗಬೇಕು ಅಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಲೇಬೇಕು ಅಂತ. ಒಟ್ಟಾರೆ ಸರ್ಕಾರದ ಮೇಲೆ 2 ಗಂಭೀರ ಹಗರಣಗಳ ಆರೋಪ ಕೇಳಿಬಂದಿದೆ. ಕೇಸರಿ ಕಲಿಗಳು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದು, ಸಿಎಂ ಕೂಡ ಇದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ತನಿಖೆಯೆಲ್ಲ ಮುಗಿದು ನುಂಗಣ್ಣರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಗಣಪತಿ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.